ರೀತಿಯ ಆಂತರಿಕ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ನಲ್ಲಿ ಆಗಾಗ ಕೇಳಿ ಬರ್ತಲೇ ಇದೆಯಲ್ಲ. ಹಾಗಾಗಿ ಅದಕ್ಕೆ ಆದಷ್ಟು ಬೇಗ ಮದ್ದುವರಿಯೋಕೆ ಶೀಘ್ರವೇ ಶಾಸಕಾಂಗ ಪಕ್ಷದ ಸಭೆ ಕರೆಯೋಕೆ ಎಐಸಿಸಿಯಿಂದಲೇ ಸೂಚನೆ ಬಂದಿದೆಯಂತೆ. ಜುಲೈ 2ನೇ ವಾರದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯು ಇದರಲ್ಲಿ ಭಾಗವಹಿಸೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ಮಾಹಿತಿ. ಹೈಕಮಾಂಡ್ ಸಂದೇಶವನ್ನ ಎಐಸಿಸಿ ನಾಯಕರ ಮೂಲಕವೇ ಶಾಸಕರು ಮತ್ತು ಸಚಿವರಿಗೆ ಹೇಳಿಸೋದು ಎಐಸಿಸಿಯ ಲೆಕ್ಕಾಚಾರವಂತೆ. ಅಧಿವೇಶನಕ್ಕೆ ಮೊದಲೇ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಸಚಿವ ಶಾಸಕರಿಗೆ ಎಐಸಿಸಿ ಶಿಸ್ತಿನ ಪಾಠಕ್ಕೆ ತೀರ್ಮಾನಿಸಲಾಗಿದೆ ಅಂತ ಮಾಹಿತಿ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನ ಗೊಂದಲಕ್ಕೆ ತೆರೆ ಎಳೆಯಲು ಶಾಸಕಾಂಗ ಪಕ್ಷದ ಸಭೆ ಕರೆದು ತೀರ್ಮಾನ ಮಾಡೋಕೆ ಎಐಸಿಸಿ ಮುಂದಾಗಿದೆ. ಬಟ್ ಬಗ್ತಾರ ಇವರು ಇದಕ್ಕೆಲ್ಲ, ಅದು ಪ್ರಶ್ನೆ. ಏನೋ ತಮ್ಮ ಸಮುದಾಯದ ನಾಯಕರಿಗೆ ಸಿಎಂ ಪಟ್ಟದ ಬೇಡಿಕೆ ಇಟ್ಟಂತಹ ಶ್ರೀಗಳ ವಿರುದ್ಧ ಮಂಡ್ಯದ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಆಕ್ರೋಶ ಹೊರಗಾಕಿದ್ದಾರೆ. ಮಠಾಧೀಶರು ಶೋಷಿತರ ಧ್ವನಿಯಾಗಬೇಕೇ ಹೊರತು ಜಾತಿಯ ಧ್ವನಿಯಾಗಬಾರದು. ಶೋಷಿತರನ್ನು ಮನುಷ್ಯರಂತೆ ಕಾಣಿರಿ. ಜಾತಿ ಹೆಸರಲ್ಲಿ ಸ್ವಾಮೀಜಿಗಳು ಮನುಷ್ಯತ್ವ ಕೊಲ್ಲಬಾರದು. ಜಾತಿ ಆಧಾರದ ಮೇಲೆ ಅಧಿಕಾರ ನಾಯಕತ್ವ ಘೋಷಣೆ ಮಾಡಬಾರದು. ಸಿಎಂ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಶಾಸಕ ನರೇಂದ್ರ ಸ್ವಾಮಿ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ನೇರವಾಗಿ ಪಕ್ಷ ಆಯ್ಕೆ ಮಾಡಿಲ್ಲ, ಶಾಸಕರ ಅಭಿಪ್ರಾಯ ಸಂಗ್ರಹಿಸಿಯೇ ಅವ್ರನ್ನ ಸಿಎಂ ಮಾಡಿರೋದು. 2013ರಲ್ಲೂ ವೋಟಿಂಗ್ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಮಾಡಲಾಯಿತು. ಇದು ನಮ್ಮ ಪಕ್ಷದ ಇಂಟರ್ನಲ್ ಡೆಮೋಕ್ರಸಿ. ನೀವು ಇದಕ್ಕೆಲ್ಲ ಮೂಗು ತೂರಿಸೋ ಅಗತ್ಯ ಇಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಷ್ಟೇ. ಬಹುಸಂಖ್ಯಾತರಾದಂಥ ಜನ ಸದಾ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಮಠಾಧೀಶಪತಿಗಳು ಶೋಷಿತರ ದನಿಯಾಗಬೇಕು ಹೊರತು ನೀವು ಜಾತಿಯ ದನಿಯಾಗೋದು ಸರಿಯಲ್ಲ. ನಾವು ನಿಮ್ಮ ಮಠ ಪೀಠಕ್ಕೆ ಶರಣಿದ್ದೇವೆ, ನಿಮ್ಮನ್ನು ಅನುಸರಿಸ್ತಿದ್ದೇವೆ, ನಿಮ್ಮನ್ನು ಗೌರವಿಸ್ತಿದ್ದೇವೆ. ನಮ್ಮನ್ನು ನೀವು ಮನುಷ್ಯರಂತೆ ಕಾಣಿ. ಸಮಾಜ ಜಾತಿ ಅನ್ನೋ ಹೆಸರಿನಲ್ಲಿ ಮಠ ಮತ್ತು ಪೀಠಾಧಿಪತಿಗಳು ಮನುಷ್ಯತ್ವವನ್ನು ಕೊಲ್ಲುವಂಥ ಕೆಲಸಕ್ಕೆ ಹೋಗಬೇಡಿ ಅನ್ನೋಂಥ ಮನವಿ ಮಾಡ್ತೀನಿ ನಾನು.